ಆನೇಕಲ್ ತಾಲೂಕಿನ ಹೆಬ್ಗೋಡಿ ಸಮೀಪದಲ್ಲಿರುವ ಸೆಂಟ್ ಫ್ರಾನ್ಸಿಸ್ ಡಿ ಸೇಲ್ಸ್ ಚರ್ಚ್ನಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು. ಇನ್ನು ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಗಣ್ಯರಿಗೆ ಸನ್ಮಾನ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು, ಹೆಬ್ಗೋಡಿ ನಗರಸಭೆಯ ನೂತನ ನಾಮಿನಿ ಸದಸ್ಯರಾದ ಅಗಸ್ಟಿನ್, ಫಾದರ್ ಜೋಶಿ, ಫಾದರ್ ವಿನಯ್, ಫಾದರ್ ಏಸು ಕರ್ಲೇಕರ್, ಫಾದರ್ ಅನಿಲ್, ಚರ್ಚ್ನ ಸದಸ್ಯರಾದ ಎಸ್ಎಂ ಥಾಮಸ್, ಆಂಥೋನಿ, ಮುಖಂಡರಾದ ಚೇತನ್, ಸೈಯದ್, ಸಲೀಂ ಮತ್ತಿತರರು ಹಾಜರಿದ್ದರು. Feliz Navidad, prospero año y felicidad. We wanna wish you a Merry Christmas. We wanna wish you a Merry Christmas. We wanna wish you a Merry Christmas from the bottom of our hearts. We wanna wish you a Merry Christmas. We wanna wish you a Merry Christmas. We wanna wish you a Merry Christmas from the bottom of our hearts. इसके लिए है बेटा one to one of the people. Feliz Navidad, Feliz Navidad, prospero año y felicidad. Feliz Navidad, Feliz Navidad, Feliz Navidad, prospero año y felicidad. We wanna wish you a Merry Christmas. We wanna wish you a Merry Christmas. We wanna wish you a Merry Christmas from the bottom of our hearts. We wanna wish you a Merry Christmas. We wanna wish you a Merry Christmas. We wanna wish you a Merry Christmas from the bottom of our hearts.
ಹೊಸದ ಸಂದೇಶ ಹುಡುಗಿದ್ದು ಬಂದಿದೆ. ಈ ಜಗದ ಮುತ್ತು ಆಗುತ್ತದೆ. ಕಲ್ಪನಾ ಪ್ರಕಾಶ್ ಮತ್ತು ಅವರ ಕುಟುಂಬದಲ್ಲಿ ದೇವರು ಮಾಡಿದಂತಹ ಪ್ರತಿಯೊಂದು ಉಪಕಾರಗಳಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ಈ ಬಲಿಪೂಜೆಯನ್ನು ಅರ್ಪಿಸಲಾಗುತ್ತದೆ. ಹೂದೋಟ ನಿರ್ಮಲಾ ಜಯರಾಜ್ ಕುಟುಂಬದಲ್ಲಿ ದೇವರು ಮಾಡಿದಂತಹ ಪ್ರತಿಯೊಂದು ಉಪಕಾರಗಳಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ಈ ಬಲಿಪೂಜೆಯನ್ನು ಅರ್ಪಿಸಲಾಗುತ್ತದೆ. ದಿವಂಗತರಾದ ಮದಿನೇನಿ ಸಬಾಸ್ಟಿನಯ್ಯ ಅವರ ಆತ್ಮಶಾಂತಿಗಾಗಿ ಈ ಬಲಿಪೂಜೆಯನ್ನು ಅರ್ಪಿಸಲಾಗುತ್ತದೆ. 9ನೆಯ ವಾರ್ಷಿಕೋತ್ಸವ ಅವರ ಪರವಾಗಿ ಬಲಿ ಜನ್ಮಿಸಿದವರು ನಿರ್ಮಲಾ ಜಯರಾಜ್ ಮತ್ತು ಕುಟುಂಬದವರು. ಮೈಕಲ್ ರಾಜ್ ಮತ್ತು ಅವರ ಕುಟುಂಬದಲ್ಲಿ ದೇವರು ಮಾಡಿದಂತಹ ಪ್ರತಿಯೊಂದು ಉಪಕಾರಗಳಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ಈ ಬಲಿಪೂಜೆಯನ್ನು ಅರ್ಪಿಸಲಾಗುತ್ತದೆ. ದಿವಂಗತರಾದ ಲಿಲ್ಲಿ ದೇವಸ್ಸಿ ಅವರ ಆತ್ಮಶಾಂತಿಗಾಗಿ ಈ ಬಲಿಪೂಜೆಯನ್ನು ಅರ್ಪಿಸಲಾಗುತ್ತದೆ. ಅವರ ಪರವಾಗಿ ಬಲಿ ಜನ್ಮಿಸಿದವರು ದೇವಸ್ಸಿ ಮತ್ತು ಕುಟುಂಬದವರು. ಜಸ್ಸಿ ಮತ್ತು ಅವರ ಕುಟುಂಬದಲ್ಲಿ ದೇವರು ಮಾಡಿದಂತಹ ಪ್ರತಿಯೊಂದು ಉಪಕಾರಗಳಿಗೆ ಪೆರೇರಾ ಮತ್ತು ಅವರ ಕುಟುಂಬದಲ್ಲಿ ದೇವರು ಮಾಡಿದಂತಹ ಪ್ರತಿಯೊಂದು ಉಪಕಾರಗಳಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ಈ ಬಲಿಪೂಜೆಯನ್ನು ಅರ್ಪಿಸಲಾಗುತ್ತದೆ. ಅಂದೋಣಿಯ ಮತ್ತು ಜ್ಞಾನಮೇರಿ ಕುಟುಂಬದಲ್ಲಿ ದೇವರು ಮಾಡಿದಂತಹ ಪ್ರತಿಯೊಂದು ಉಪಕಾರಗಳಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ಈ ಬಲಿಪೂಜೆಯನ್ನು ಅರ್ಪಿಸಲಾಗುತ್ತದೆ. ಅಗಸ್ಟಿನ್ ಅವರ ಅಭಿಪ್ರಾಯಕ್ಕಾಗಿ ವಿಶೇಷವಾಗಿ ನಮ್ಮ ನೆಚ್ಚಿನ ಶಾಸಕರಾದ ಶಿವಣ್ಣ ಅವರು ಮುಂದಿನ ದಿನಗಳಲ್ಲಿ ಅವರು ಮಂತ್ರಿಯಾಗಬೇಕು ಎಂಬ ಒಂದು ಅಭಿಪ್ರಾಯವಿದೆ. ಈ ಅಭಿಪ್ರಾಯದ ಈಡೇರಿಕೆಗಾಗಿ ಈ ಬಲಿಪೂಜೆಯನ್ನು ಅರ್ಪಿಸಲಾಗುತ್ತದೆ. ಅದರ ಪರವಾಗಿ ನೆನಪಿಸಿದರು ಅಗಸ್ಟಿನ್ ಅವರು. ಅಗಸ್ಟಿನ್ ಮತ್ತು ಅವರ ಕುಟುಂಬದಲ್ಲಿ ದೇವರು ಮಾಡಿದಂತಹ ಪ್ರತಿಯೊಂದು ಉಪಕಾರಗಳಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ಈ ಬಲಿಪೂಜೆಯನ್ನು ಅರ್ಪಿಸಲಾಗುತ್ತದೆ. ಸಾರಾ ಅಲೆಕ್ಸ್ ಅವರ ಜೀವನದಲ್ಲಿ ದೇವರು ಮಾಡಿದಂತಹ ಪ್ರತಿಯೊಂದು ಉಪಕಾರಗಳಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ಈ ಬಲಿಪೂಜೆಯನ್ನು ಅರ್ಪಿಸಲಾಗುತ್ತದೆ. ಅಂದೋಣಿ ರಾಜ್ ಮತ್ತು ಜವಮಾಲೆ ಕುಟುಂಬದಲ್ಲಿ ದೇವರು ಮಾಡಿದಂತಹ ಪ್ರತಿಯೊಂದು ಉಪಕಾರಗಳಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ಈ ಬಲಿಪೂಜೆಯನ್ನು ಅರ್ಪಿಸಲಾಗುತ್ತದೆ. ರಾಬರ್ಟ್ ಕೇಟರಿಂಗ್ ಸರ್ವಿಸಸ್ ಅವರ ಕುಟುಂಬದಲ್ಲಿ ದೇವರು ಮಾಡಿದಂತಹ ಪ್ರತಿಯೊಂದು ಉಪಕಾರಗಳಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ಈ ಬಲಿಪೂಜೆಯನ್ನು ಅರ್ಪಿಸಲಾಗುತ್ತದೆ. ಆಂಬ್ರಾಸ್ ಮತ್ತು ರೋಸ್ ಮೇರಿ ಕುಟುಂಬದಲ್ಲಿ ಆರೋಗ್ಯ ಸೆಲ್ವಿ ಅವರ ಕುಟುಂಬದಲ್ಲಿ ದೇವರು ಮಾಡಿದಂತಹ ಪ್ರತಿಯೊಂದು ಉಪಕಾರಗಳಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ಈ ಬಲಿಪೂಜೆಯನ್ನು ಅರ್ಪಿಸಲಾಗುತ್ತದೆ. ಮೇರಿ ಫಿಲೋಮಿನಾ ಬೆನೆಡಿಕ್ಟ್ ಜೋಸಫ್ ಕುಟುಂಬದಲ್ಲೂ ದೇವರು ಮಾಡಿದಂತಹ ಪ್ರತಿಯೊಂದು ಉಪಕಾರಗಳಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ಈ ಬಲಿಪೂಜೆಯನ್ನು ಅರ್ಪಿಸಲಾಗುತ್ತದೆ. ಈ ಎಲ್ಲ ಅಭಿಪ್ರಾಯಗಳಿಗಾಗಿ ಮತ್ತು ನಮ್ಮೆಲ್ಲರ ವೈಯಕ್ತಿಕ ಅಭಿಪ್ರಾಯಗಳಿಗಾಗಿ ಈ ಬಲಿಪೂಜೆಯನ್ನು ಅರ್ಪಿಸೋಣ. ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಈ ಹಬ್ಬದ ಬಲಿಪೂಜೆಯನ್ನು ರಾತ್ರಿ ಪೂಜೆಯನ್ನು ನಮಗೋಸ್ಕರ ಅರ್ಪಿಸಲು ಬಂದಿರುವಂತಹ ವಂದನೆಯ ಸ್ವಾಮಿ
ವಿನಯ್ ಅವರಿಗೆ ಚಿಕ್ಕಮಗಳೂರು ಧರ್ಮಕ್ಷೇತ್ರಕ್ಕೆ ಸೇರಿದ ಗುರುಗಳು, ಕರ್ನಾಟಕ ಪ್ರಾಂತೀಯ ಆರಾಧನಾ ವಿಧಿ ಆಯೋಗದ ನಿರ್ದೇಶಕರಾಗಿ ಸೇವೆಯನ್ನು ಮಾಡ್ತಾ ಇರುವ ಫಾದರ್ ಅವರು ಇಂದು ನಮ್ಮೊಟ್ಟಿಗಿದ್ದಾರೆ. ನಮ್ಮ ಆಹ್ವಾನಕ್ಕೆ ಒಗ್ಗಟ್ಟವರು ಬಂದಿದ್ದರಾದ್ದರಿಂದ ಇಲ್ಲಿ ನಡೆದ ಎಲ್ಲ ಭಕ್ತಾದಿಗಳ ಪರವಾಗಿಯೂ ವೈಯಕ್ತಿಕವಾಗಿಯೂ ಅವರಿಗೆ ನಮ್ಮ ಧರ್ಮಕೇಂದ್ರಕ್ಕೆ ಆದರದ ಸುಸ್ವಾಗತವನ್ನು ಕೋರುತ್ತೇನೆ. ಮತ್ತು ಫಾದರ್ ಯೇಸು ಕರ್ಲೇಕರ್ ಅವರು ಸಹ ಆನೆಕಲ್ ಯೇಸು ಸಭೆಗೆ ಸೇರಿದ ಗುರುಗಳು, ಆನೆಕಲ್ನಲ್ಲಿ ಅವರು ಸೇವೆಯನ್ನು ಮಾಡುತ್ತಿದ್ದಾರೆ. ಅವರು ಸಹ ನಮ್ಮೊಟ್ಟಿಗೆ ಇರುವುದು ತುಂಬಾ ಸಂತೋಷದ ವಿಷಯ. ಅವರಿಗೂ ನಮ್ಮ ಈ ಧರ್ಮ ಕೇಂದ್ರಕ್ಕೆ ಆದರದ ಸುಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈ ಹಬ್ಬಕ್ಕೆ ಬಂದಿರುವ ಎಲ್ಲ ಸಿಸ್ಟರ್ಸ್ ಅವರಿಗೂ ನಿಮಗೆಲ್ಲರಿಗೂ ಈ ಹಬ್ಬದ ಬಲಿಪೂಜೆಗೆ ಆದರದ ಸುಸ್ವಾಗತವನ್ನು ಕೋರುತ್ತಾ, ಭೂಲೋಕ ಕಂಡಂತಹ ಬೆಳಕಿನ ರಾತ್ರಿ ಇಂದು, ನಾವು ರಕ್ಷಣೆಯನ್ನ ಕಂಡಂತಹ ಪವಿತ್ರ ಶ್ರೀರಾತ್ರಿ ಇಂದು, ದೇವರು ಮಾನವರಾಗಿ ಬದುಕಿ ನಮ್ಮ ಮಧ್ಯೆ ವಾಸಿಸಿದಂತಹ ಪವಿತ್ರ ರಾತ್ರಿ ಇಂದು, ಸ್ವರ್ಗ ಭೂಮಿಯನ್ನ ಸಂಧಾನ ಮಾಡಿದ ರಾತ್ರಿ ಇಂದು, ನಮ್ಮೆಲ್ಲರನ್ನು ದೈವತ್ವಕ್ಕೆ ಏರಿಸಿದ ರಾತ್ರಿ ಇಂದು, ನಮ್ಮನ್ನು ಪ್ರಭು ಕ್ರಿಸ್ತರಿಗೆ ಹತ್ತಿರವಾಗಿಸಿದ ಪವಿತ್ರ ಶ್ರೀರಾತ್ರಿ. ಇದುವೇ ಕ್ರಿಸ್ತ ಜಯಂತಿಯ ನಡುರಾತ್ರಿ, ಅದುವೇ ನಮ್ಮೆಲ್ಲರ ವರದಾನದ ರಾತ್ರಿ. ಈ ದಿವ್ಯ ಬಲಿ ಪೂಜೆಯನ್ನ ನಾವೆಲ್ಲರೂ ದೇವರ ಕೃಪಾವರಕ್ಕೆ ಒಳಗಾಗಿ ದೇವರ ಅನಂತ ಕೃಪೆಯನ್ನ ಪಡೆಯುತ್ತಾ ಈ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸುತ್ತಿರುವ ಸಂದರ್ಭದಲ್ಲಿ ಕಂದ ಯೇಸು ನಮ್ಮ ಮನಗಳನ್ನ ಆವರಿಸಲಿ. ಕಂದ ಯೇಸು ಕೇವಲ ಗೋದಲಿಯಲ್ಲಿ ಮಾತ್ರವಲ್ಲ, ನಮ್ಮ ಹೃದಯದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ನೆಲೆಸಲಿ ಎಂಬುವ ಪ್ರಾರ್ಥನೆ ನಮ್ಮದಾಗಲಿ. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿ ಈ ಪವಿತ್ರ ಬಲಿಯನ್ನ ಯೋಗ್ಯವಾದ ರೀತಿಯಲ್ಲಿ ಒಪ್ಪಿಸಲು ಮಾಡಿರುವಂತಹ ತಪ್ಪುಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಹಾಗೂ ನೆರೆಯವರಲ್ಲಿ ಕ್ಷಮೆಯನ್ನ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪದಲ್ಲಿ ಕಣ್ಣುಗಳನ್ನು ಮುಚ್ಚಿ ನಮ್ಮೆಲ್ಲ ಕೋರಿಕೆಯನ್ನ ದೇವರಿಗೆ ಕಂದ ಯೇಸುವಿಗೆ ಸಮರ್ಪಿಸುವ. ದೇವರೇ, ನೈಜ ಪರಂಜ್ಯೋತಿಯ ಪ್ರಭೆಯಿಂದ ಈ ಅತಿ ಪವಿತ್ರ ರಾತ್ರಿಯು ಪ್ರಜ್ವಲಿಸುವಂತೆ ಮಾಡೀತೀರಿ. ಈಹದಲ್ಲಿ ದಿವ್ಯ ಜ್ಯೋತಿಯ ರಹಸ್ಯವನ್ನು ಅರಿತಿರುವ ನಾವು ಪರದಲ್ಲಿ ಅವರ ಪರಮಾನಂದವನ್ನು ಸವಿಯುವಂತೆ ಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅನುಭವಿಸಿದ ಆ ನಾಡಿಗೆ ಇನ್ನು ಮುಂದೆ ಕತ್ತಲು ಇರುವುದಿಲ್ಲ. ಒಮ್ಮೆ ಜೇಬುಲೂನ್ ಮತ್ತು ನಫ್ತಾಲಿಯ ಗೋತ್ರಗಳಿಗೆ ಬೀಡಾಗಿದ್ದ ಆ ಪ್ರಾಂತ್ಯವು
ಅವಮಾನಕ್ಕೆ ಗುರಿಯಾಗಿತ್ತು. ಆದರೆ ಇನ್ನು ಮುಂದೆ ಅದಕ್ಕೆ ಘನತೆ, ಗೌರವ ಬರುವುದು. ಸಮುದ್ರದ ಆದಿಯಿಂದ ಹಿಡಿದು ಜೋರ್ದಾನಿನ ಆಚೆಯಲ್ಲಿ ಇರುವ ಪ್ರಾಂತ್ಯದವರೆಗೆ ಮಾತ್ರವಲ್ಲ, ಅನ್ಯ ಜನರು ಇರುವ ಗಲೀಲಿಯ ಪ್ರಾಂತ್ಯದವರೆಗೂ ಘನತೆ, ಗೌರವ ಬಂದು ಒದಗುವುದು. ಕಾಣಿಸಿತೊಂದು ಮಹಾಜ್ಯೋತಿ ಕತ್ತಲಲ್ಲಿ ಸಂಚರಿಸುತ್ತಿದ್ದ ಜನರಿಗೆ, ಪ್ರಜ್ವಲಿಸಿದ ಆ ಜ್ಯೋತಿ ಕಾಗತ್ತಲಲ್ಲಿ ಬಾಳುತ್ತಿದ್ದ ನಾಡ ಜನರಿಗೆ, ವೃದ್ಧಿಗೊಳಿಸಿರುವೆ ನೀನು ಆ ದೇಶವನ್ನು, ಅಧಿಕರಿಸುವೆ ಅದರ ತೋಷವನ್ನು. ಸುಗ್ಗಿ ಕಾಲದಲ್ಲಿ ಇಕ್ಕುವವರಂತೆ, ಕೊಳ್ಳೆ ಹಂಚಿಕೊಳ್ಳುವವರಂತೆ ಹರ್ಷಿಸುವವರು ನಿನ್ನ ಮುಂದೆ. ಮುರಿದು ಹಾಕಿದೆ ಭಾರವಾದ ಅವರ ನೊಗವನ್ನು, ಅವರ ಬೆನ್ನನ್ನು ಬಡಿದ ಬೆತ್ತವನ್ನು, ದಬ್ಬಾಳಿಕೆ ನಡೆಸಿದವರ ದೊಣ್ಣೆಯನ್ನು. ಮೀದ್ಯಾನನನ್ನು ಗೆದ್ದ ದಿನದಂದು ಹಾಗೆಯೇ ಮಾಡಿದೆಯಲ್ಲವೇ ನೀನು. ಅಗ್ನಿಕುಂಡಕ್ಕೆ ಆಹುತಿಯಾಗುವು ಯುದ್ಧಕ್ಕೆ ಬಂದ ಯೋಧರ ಪಾದ ರಕ್ಷೆಗಳು, ರಕ್ತಸಿಕ್ತವಾದವರ ದೇಹದ ಕವಚಗಳು. ಮಗುವೊಂದು ಹುಟ್ಟಿತೆ ಮಗೆ, ವರಪುತ್ರನು ಕೊಟ್ಟರೆ ಮಗೆ. ಆತನ ಕೈಯಲ್ಲಿರುವುದು ರಾಜ ಆಡಳಿತ, ಅದ್ಭುತಶಾಲಿ, ಮಂತ್ರಿಶ್ರೇಷ್ಠ, ಪರಾಕ್ರಮ, ದೇವ, ಅನಂತ ಪಿತ, ಶಾಂತಿ ನೃಪ ಇವು ಆತನ ನಾಮ ಅಂಕಿತ. ಅಂತ್ಯವಿರುವುದು ಆತನ ರಾಜ್ಯ ಅಭಿವೃದ್ಧಿಗೆ, ಕೊನೆ ಇರುವುದು ರಾಜ್ಯದ ಶಾಂತಿಗೆ. ಆಸೀನನಾಗುವನಾತ ದಾವೀದನ ಸಿಂಹಾಸನದ ಮೇಲೆ, ಅಧಿಕಾರ ನಡೆಸುವವನು ಆ ಸಾಮ್ರಾಜ್ಯದ ಮೇಲೆ. ಬಲಪಡಿಸುವವನು ನ್ಯಾಯ ನೀತಿಯಿಂದಲೂ ಇಂದಿಗೂ ಎಂದೆಂದಿಗೂ ಸ್ಥಿರಪಡಿಸುವನು ಅವನು. ಸರ್ವಶಕ್ತ ಸ್ವಾಮಿಯ ಆಗ್ರಹವೇ ಸಾಧಿಸುವುದು ಅದನ್ನು. ಪ್ರಭುವಿನ ವಾಕ್ಯವಿದು. ಎಲ್ಲ ಮಾನವರ ಜೀವೋದ್ಧಾರಕ್ಕಾಗಿಯೇ ದೇವರ ಅನುಗ್ರಹವು ಪ್ರಕಟವಾಗಿದೆ. ನಾವು ಭಕ್ತಿಹೀನ ನಡತೆಯನ್ನು, ಪ್ರಾಪಂಚಿಕ ವ್ಯಾಮೋಹಗಳನ್ನು ವಿಸರ್ಜಿಸಿ ಈ ಲೋಕದಲ್ಲಿ ವಿವೇಕಿಗಳಾಗಿಯೂ ಪ್ರಾಮಾಣಿಕರಾಗಿಯೂ ಭಕ್ತರಾಗಿಯೂ ಜೀವಿಸಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಅಲ್ಲದೆ ಮಹೋನ್ನತ ದೇವರು ಮತ್ತು ನಮ್ಮ ಉದ್ಧಾರಕ ಯೇಸು ಕ್ರಿಸ್ತರು ಮಹಿಮಾ ರೂಪದಲ್ಲಿ ನಮಗೆ ಪ್ರತ್ಯಕ್ಷವಾಗುವ ಸೌಭಾಗ್ಯವನ್ನು ನಾವು ಎದುರು ನೋಡಬೇಕೆಂದು ಅದು ಕಲಿಸುತ್ತದೆ. ಯೇಸು ಕ್ರಿಸ್ತರು ನಮ್ಮನ್ನು ಸಕಲ ಅಪರಾಧಗಳಿಂದ ವಿಮೋಚಿಸಿ ಪರಿಶುದ್ಧರನ್ನಾಗಿಸಿ ಸತ್ಕಾರ್ಯಗಳಲ್ಲಿ ಆಸಕ್ತರಾದ ಒಂದು ಜನಾಂಗವನ್ನಾಗಿ ಮಾಡಿದರು. ನಮ್ಮನ್ನು ತಮ್ಮ ಸ್ವಂತದವರನ್ನಾಗಿಸಿಕೊಳ್ಳಲೆಂದು ತಮ್ಮನ್ನೇ ನಮಗಾಗಿ ಸಮರ್ಪಿಸಿಕೊಟ್ಟರು. ಪ್ರಭು ನಿಮ್ಮೊಡನೆ ಇರಲಿ, ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಚಕ್ರವರ್ತಿ ಔಗುಸ್ತನು ತನ್ನ ಸಾಮ್ರಾಜ್ಯದಲ್ಲೆಲ್ಲ ಜನಗಣತಿಯಾಗಬೇಕೆಂದು ಆಜ್ಞೆ ಹೊರಡಿಸಿದನು. ಮೊಟ್ಟ ಮೊದಲನೆಯ ಆ ಜನಗಣತಿ ಕುರೇನ್ಯನ ಸಿರಿಯ ನಾಡಿಗೆ ರಾಜ್ಯಪಾಲನಾಗಿದ್ದಾಗ ನಡೆಯಿತು. ಆಗ ಎಲ್ಲರೂ ತಮ್ಮ ಹೆಸರನ್ನು ದಾಖಲೆ ಮಾಡಿಸಿಕೊಳ್ಳಲು ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಜೋಸೆಫನು ದಾವಿದ ಮನೆತನದವನು ಹಾಗೂ ಗೋತ್ರದವನು. ಆದುದರಿಂದ ಅವನು ಗಲಿಲೆಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಿಂದ ಹೊರಟು ಜುದೆಯ ನಾಡಿನ ಬೆತ್ಲೆಹೆಮ್ ಎಂಬ ದಾವಿದನ ಊರಿಗೆ ಹೋದನು.
ಆತನ ಸಂಗಡ ಆತನಿಗೆ ನಿಶ್ಚಿತಾರ್ಥಳಾಗಿದ್ದ ಹಾಗೂ ಪೂರ್ಣ ಗರ್ಭವತಿಯಾಗಿದ್ದ ಮರಿಯಳು ಸಹ ಹೋದಳು. ಹೀಗೆ ಅವರು ಬೆತ್ಲೆಹೇಮಿನಲ್ಲಿ ಇದ್ದಾಗ ಮರಿಯಳಿಗೆ ಪ್ರಸವ ಕಾಲ ಸಮೀಪಿಸಿತು. ಆಕೆ ಚೊಚ್ಚಲು ಮಗನಿಗೆ ಜನ್ಮವಿತ್ತು. ಇದ್ದ ಬಟ್ಟೆಯಲ್ಲಿ ಸುತ್ತಿ ಅದನ್ನು ಗೋದಲಿಯಲ್ಲಿ ಮಲಗಿಸಿದಳು. ಕಾರಣ ಛತ್ರದಲ್ಲಿ ಅವರಿಗೆ ಸ್ಥಳ ಸಿಗಲಿಲ್ಲ. ಅದೇ ನಾಡಿನಲ್ಲಿ ಕೆಲವರು ಕುರುಬರು ಹೊಲಗಳಲ್ಲಿ ಇದ್ದುಕೊಂಡು ರಾತ್ರಿಯಲ್ಲಿ ಕುರಿಮಂದೆಗಳನ್ನು ಕಾಯುತ್ತಿದ್ದರು. ಇದ್ದಕ್ಕಿದ್ದಂತೆ ದೇವದೂತನೊಬ್ಬನು ಅವರೆದುರಿಗೆ ಪ್ರತ್ಯಕ್ಷನಾಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಭಯಪಡಬೇಡಿ, ಇಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಹಿಂದೆ ದಾವೀದನಿಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ. ಅವರೇ ಪ್ರಭು ಕ್ರಿಸ್ತ. ಇಗೋ ನಿಮಗೊಂದು ಸೂಚನೆ, ಆ ಶಿಶುವನ್ನು ಬಟ್ಟೆಯಲ್ಲಿ ಸುತ್ತಿ ಗೋದಲಿಯೊಂದರಲ್ಲಿ ಮಲಗಿಸಿರುವುದನ್ನು ಕಾಣುವಿರಿ ಎಂದನು. ತಕ್ಷಣವೇ ಆ ದೂತನ ಸಂಗಡ ಸ್ವರ್ಗದ ದೂತ ಪರಿವಾರದೊಂದು ಕಾಣಿಸಿಕೊಂಡಿತು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ ಎಂದು ಸರ್ವೇಶ್ವರನ ಸ್ತುತಿ ಮಾಡಿತು. ಪ್ರಭುವಿನ ಶುಭ ಸಂದೇಶ. ನಾಲ್ಕನೇ ತರಗತಿಯ ಮಕ್ಕಳನ್ನ, 4ನೇ ತರಗತಿಯ ಮಕ್ಕಳಲ್ಲಿ ಎಲ್ಲರೂ ಕೂಡ ಈ ಒಂದು ನಾಟಕದಲ್ಲಿ ಭಾಗವಹಿಸಬೇಕಾಗಿತ್ತು. ಆದರೆ ಆ ತರಗತಿಯ ಶಿಕ್ಷಕಿಗೆ ಒಂದು ಸವಾಲು ಏನಂತ ಹೇಳಿದ್ರೆ, ಆ ಶಾಲೆಯಲ್ಲಿ ಒಂದು ಮಗುಗೆ ಅಷ್ಟು ಚೆನ್ನಾಗಿ ಮಾತು ಬರ್ತಾ ಇರಲಿಲ್ಲ. ಆ ಮಗು ತೊದಲು ನುಡಿಯನ್ನು ಹಾಡ್ತಾ ಇತ್ತು. ಆ ಮಗುಗೆ ಒಳ್ಳೆಯ ಮಾತುಗಳನ್ನು ಆಡಲಿಕ್ಕೆ ಬರ್ತಾ ಇರಲಿಲ್ಲ. ಶಿಕ್ಷಕಿ ಹೇಳಿದ್ರು, ನೀನು ಕುರಿನೋ ಒಂಟೆನೋ ಕತ್ತೆನೋ ದನನೋ ಆಗೋ, ನಿನಗೆ ಡೈಲಾಗ್ ಇಲ್ಲ, ಸುಮ್ಮನೆ ಕುತ್ಕೋ ಅಂತೇಳಿ ಹೇಳ್ತಾರೆ. ಪಾಪ ಈ ಮಗು ಅಳುತ್ತೆ ಅಳುತ್ತೆ ಅಳುತ್ತೆ, ಏನು ಅಳುತ್ತೆ, ಟೀಚರ್ ಹೃದಯ ಕರಗಿ ಹೋಗುತ್ತೆ. ಆಯಿತು, ಒಂದು ಪಾತ್ರ ಕೊಡ್ತೀನಿ ನಿನಗೆ ಅಂತೇಳಿ ಜೋಸೆಫ್ರು ನಿಮ್ಮ ಮನೆಯ ಬಾಗಿಲನ್ನು ತಟ್ಟಲಿಕ್ಕೆ ಬರ್ತಾರೆ. ಟಕ್ ಟಕ್ ಟಕ್, ಜಾಗ ಇದೆಯಾ ನನಗೂ ನನ್ನ ಹೆಂಡತಿ ಮರಿಯಳಿಗೂ? ನೀನು ಹೇಳಬೇಕು, ಇಲ್ಲಿ ಜಾಗ ಇಲ್ಲ. ಪ್ರಾಕ್ಟೀಸ್ ಆಯಿತು 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 ಆಯಿತು. ಒಂದಿನ ಸಂಜೆ ಕಾರ್ಯಕ್ರಮ ಶುರುವಾಯಿತು, ಕ್ರಿಸ್ಮಸ್ ಕಾರ್ಯಕ್ರಮ. ಈ ನಾಟಕ ಶುರುವಾಯಿತು. ಈ ನಾಟಕ ಶುರುವಾದಾಗ ಜೋಸೆಫ್ ಮರಿಯಮ್ಮ ಇಬ್ಬರು ಬಂದರು. ಈ ಮಗುಗೆ ಪ್ರಾಕ್ಟೀಸ್ ಆಮೇಲೆ ಏನು ಗೊತ್ತಾಗಲಿಲ್ಲ. ಆದರೆ ಆ ನಾಟಕ ನಡೆಯುತ್ತಿರೋ ಸಂದರ್ಭದಲ್ಲಿ ಜೋಸೆಫ್ರು ತುಂಬು ಗರ್ಭಿಣಿ ಮರಿಯಳನ್ನು ಕರೆದುಕೊಂಡು ಬರುವಾಗ ಇವನ ಹೃದಯ ಡಬಡವ ಡಬಡವ ಅಂತಿರುತ್ತೆ. ಜೋಸೆಫ್ರು ಎಲ್ಲ ಕಡೆ ಪಕ್ಕದ ಮನೆ ಎಲ್ಲ ಕೇಳ್ಕೊಂಡು ಬಂದರು. ಈ ಹುಡುಗನ ಮನೆ ಹತ್ರ ಬಂದರು. ಜೋಸೆಫ್ ಬಾಗ್ಲ ಹತ್ರ ಬಂದು ಟಕ್ 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 ತೆಗೆದ ಬಾಗ್ಲು. ಜೋಸೆಫ್ರು ಕೇಳಿದರು, ಇಲ್ಲಿ ಸ್ಥಳ ಇದೆಯಾ? ನನ್ನ ಹೆಂಡತಿ ತುಂಬು ಗರ್ಭಿಣಿ. ಇವನು ಅಂತಾನೆ, ಮಾತಾಡಕ್ಕೆ ಸರಿಯಾಗಿ ಬರೋದಿಲ್ಲ. ಅದರಲ್ಲೂ ಜೋಸೆಫ್ರು ಮರಿಯಮ್ಮನ ನೋಡಿ ಇನ್ನೂ ಅವನಿಗೆ ಆತಂಕ ಜಾಸ್ತಿ ಆಗಿದೆ. ಈ ನಾಟಕದಲ್ಲಿ ಸೈಡಲ್ಲಿ ಈ ಪ್ರಾಂಪ್ಟರ್ಸ್ ಅಂತ ಇರ್ತಾರೆ. ಅಂತ ಹೇಳಿದ್ರೆ, ಯಾರು ಏನಾದರೂ ಡೈಲಾಗ್ ಮರೆತು ಹೋಗಿದ್ರೆ ಅವ್ರು ಹೇಳ್ಕೊಡ್ತಾರೆ. ಅಲ್ಲೊಬ್ಬರು ಸಿಸ್ಟರ್ ಇದ್ರಂತೆ. ಸಿಸ್ಟರ್ ಹೇಳಿದ್ರೆ, ಏಯ್ ಹೇಳು ಹೇಳು, ಜಾಗ ಇಲ್ಲ ಅಂತ ಹೇಳು, ಹೇಳು ಜಾಗ ಇಲ್ಲ ಅಂತ ಹೇಳು. ಅವನು ಎದುರುಕೊಂಡು ಬೇಜಾರಾಗಿ, ಇಲ್ಲಿ ಜಾಗ ಇಲ್ಲ, ನಮ್ಮ ಮನೆಗೆ ಬನ್ನಿ ಅಂತ. ಇಲ್ಲಿ ಜಾಗ ಇಲ್ಲ, ನಮ್ಮ ಮನೆಗೆ ಬನ್ನಿ ಅಂತ.
ಭಗವಾನ್ ಕ್ರಿಸ್ತರಲ್ಲಿ ನೊಲವಿನ ಸಹೋದರಿಯರೇ, ಸಹೋದರರೇ, ಯುವಜನರೇ, ಪ್ರೀತಿಯ ಮಕ್ಕಳೇ, ನಾವೆಲ್ಲರೂ ಕ್ರಿಸ್ತ ಜಯಂತಿಯ ನಡುರಾತ್ರಿ ಬಲಿಪೂಜೆಯಲ್ಲಿ ಈ ಆಲಯದಲ್ಲಿ ಸೇರಿದ್ದೇವೆ. ಇಲ್ಲಿ ಕ್ರಿಸ್ತ ಕಂದ ಪ್ರಭು ಯೇಸುವನ್ನ ದರ್ಶಿಸಲು, ಆತನ ಅನುಭವವನ್ನು ಅನುಭವಿಸಲು, ಆತನಿಗೆ ನಾವು ನಮ್ಮ ಕಾಣಿಕೆಗಳನ್ನು, ನಮ್ಮ ಬದುಕನ್ನ ಸಮರ್ಪಿಸಲು, ನಮ್ಮ ಪ್ರಾರ್ಥನೆಗಳನ್ನು ಸಮರ್ಪಿಸಲು, ಆತನಿಂದ ಆಶೀರ್ವಾದವನ್ನು ಪಡೆಯಲು ಬಂದಿದ್ದೇವೆ. ಆದರೆ ಕ್ರಿಸ್ತನಿಗೆ ನಿಮ್ಮ ಹೃದಯದಲ್ಲಿ, ನನ್ನ ಹೃದಯದಲ್ಲಿ, ನಮ್ಮ ಮನೆಯಲ್ಲಿ ಸ್ಥಳ ಇದೆಯಾ? ಇದೇ ದೊಡ್ಡ ಪ್ರಶ್ನೆ ಇವತ್ತು ನಾವು ಕೇಳ್ಕೊಳ್ಬೇಕು. ಕ್ರಿಸ್ತ ಜಯಂತಿ ಎಂದಾಕ್ಷಣ ನಮಗೆ ನಕ್ಷತ್ರ, ಮಿಂಚು, ಬೆಳ್ಳು, ಬೆಳಕು, ಬಟ್ಟೆ, ಹೊಸ ಬಟ್ಟೆ, ಒಡವೆ, ಅಲಂಕಾರ, ಶೃಂಗಾರ, ಕರ್ಜಿಕಾಯಿ, ಕರಿಗೆಡುಬು, ಚಕ್ಲಿ, ಕೋಡ್ಬೇಳೆ, ತಿಂಡಿ, ತಿನಿಸುಗಳು, ಮನೆ ಅಲಂಕಾರ, ಏನು ಮನೆ ತೊಳೆದಿದ್ದೆ, ಬೆಳೆದಿದ್ದೆ, ಅಡಿಗೆ ಮಾಡಿದ್ದೆ, ಮಾಂಸ ಕೊತ ಅಂತ ಕುದಿಸಿದ್ದೆ, ತಿಂದಿದ್ದೆ, ತೆಗಿದ್ದೆ, ಮಲಗಿದ್ದೆ. ಕ್ರಿಸ್ತನಿಗೆ ನಿಜವಾಗ್ಲೂ ನಮ್ಮ ಹೃದಯದಲ್ಲಿ ಜಾಗ ಇದೆಯಾ ಅನ್ನೋದು ದೊಡ್ಡ ಪ್ರಶ್ನೆ. ಇಂದಿನ ಮೊದಲನೆಯ ವಾಚನ ಯೆಶಾಯನ ಗ್ರಂಥ 9ನೇ ಅಧ್ಯಾಯದಲ್ಲಿ ಕಾಣಿಸಿತೊಂದು ಮಹಾಜ್ಯೋತಿ ಸಂಚರಿಸುತ್ತಿದ್ದ ಆ ಜನರಿಗೆ. ಆ ಜ್ಯೋತಿ ಪ್ರಜ್ವಲಿಸುತ್ತಿತ್ತು. ಆ ಜ್ಯೋತಿ ಈ ರಾತ್ರಿ ಪವಿತ್ರವಾದ ರಾತ್ರಿ. ಕಾರಣ ಯೆಶಾಯ ನಮಗೆ ತಿಳಿಸಿದಂತೆ ಜಗದೋದ್ಧಾರಕ ಪ್ರಭು ಕ್ರಿಸ್ತರು ಮನುಷ್ಯರಾಗಿ ಬಂದಂತಹ ಪವಿತ್ರ ರಾತ್ರಿ ಈ ಶ್ರೀರಾತ್ರಿ. ಯೇಸು ಮನುಷ್ಯರಾಗಿ ಬರಬೇಕಾಗಿತ್ತ? ಯಾಕೆ ಯೇಸು ಸ್ವಾಮಿ ಮನುಷ್ಯರಾಗಿ ಬಂದ್ರು? ಯಾಕೆ ಮನುಷ್ಯರಾಗಿ ನಮ್ಮೊಡನೆ ವಾಸ ಮಾಡಿದ್ರು? ಯಾಕೆ ಮನುಷ್ಯರಾಗಿ ಅವರು ಶಿಲುಬೆ ಮೇಲೆ ಪ್ರಾಣಾರ್ಪಣೆ ಮಾಡಬೇಕಾಗಿತ್ತು ಎಂದು ಹಲವಾರು ಪ್ರಶ್ನೆಗಳನ್ನ ಹಲವಾರು ಜನರು ಕೇಳಿಬಿಟ್ಟಿದ್ದಾರೆ. ಅದಕ್ಕೆ ಉತ್ತರಗಳನ್ನು ಕಂಡುಕೊಂಡಿದ್ದಾರೆ. ಇಂದು ನಾವು ಕೇಳಿಕೊಳ್ಳುವಾಗ ಪ್ರಭು ಯೇಸು ಯಾಕೆ ಹುಟ್ಟಬೇಕಾಗಿತ್ತು? ಪ್ರಭು ಯೇಸು ನಮ್ಮನ್ನ ದೈವತ್ವಕ್ಕೇರಿಸಲು ಅವರು ಹುಟ್ಟಬೇಕಾಗಿತ್ತು. ಒಬ್ಬ ರಾಜ ಅಚಾನಕ್ ಆಗಿ ತನ್ನ ಅರಮನೆಯ ಕಸಗುಡಿಸುವಂತಹ ಒಬ್ಬ ಹುಡುಗಿಗೆ ಅವನು ಬಿದ್ದು ಬಿಡ್ತಾನಂತೆ, ಸೋತು ಬಿಡ್ತಾನಂತೆ, ಪ್ರೀತಿ ಆಗ್ಬಿಡುತ್ತಂತೆ, ಪ್ರೀತಿ ಆಗೋಗ್ಬಿಡುತ್ತಂತೆ. ಅವನು ತನ್ನ ಎಲ್ಲ ಮಂತ್ರಿಗಳನ್ನ ಕರೆಸ್ತಾನಂತೆ, ತನ್ನ ಎಲ್ಲ ಜ್ಞಾನಿಗಳನ್ನ ಕರೆಸ್ತಾನಂತೆ. ಅವ್ರಿಗೆ ಕೇಳ್ತಾನಂತೆ, ಈ ಮಹಿಳೆ, ಈ ಒಂದು ಹುಡುಗಿಗೆ ನಾನು ಸೋತು ಬಿಟ್ಟಿದ್ದೀನಿ, ಹೇಗೆ ನಾನು ನನ್ನ ಪ್ರೀತಿಯನ್ನ ಅವಳಿಗೆ ಹೇಳಬೇಕು? ನೀವು ಹೇಳಿ, ಅವಳು ನಾನು ಹೇಳಿದ ತಕ್ಷಣ ಒಪ್ಪಿಕೊಳ್ಬೇಕು. ಆ ರೀತಿ ನೀವು ಏನಾದರೂ ಒಂದು ಉಪಾಯ ಕೊಡಿ ಅನ್ನುವಾಗ ಇವರೆಲ್ಲರೂ ಸೇರ್ಕೊಂಡು ಎಲ್ಲ ಮೀಟಿಂಗ್ ಮಾಡಿ ರಾಜರಿಗೆ ಹೇಳ್ತಾರಂತೆ, ರಾಜರೇ ನೀವು ಹೋಗಿ ಎಲ್ಲ ಚೆನ್ನಾಗಿ ನಿಮ್ಮ ಚಿನ್ನ, ವಜ್ರ, ವೈಡೂರ್ಯ, ಕಿರೀಟನೆಲ್ಲ ತೊಟ್ಕೊಂಡು ಬಂದು, ಏ ಹುಡುಗಿ, ನಾನು ಈ ರಾಜ್ಯದ ರಾಜ, ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿ ಅಂತೇಳಿ. ಆಗ ಅವನು ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾನಂತೆ, ಇದು ತುಂಬಾ ಕೆಟ್ಟ ಐಡಿಯಾ, ನೀವು ಹೋಗಿ ಸಾಕು ಅಂತಾನಂತೆ. ವಾರ್ತಿ ಎಂಬುವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು. ವಾರ್ತಿಯಾದ ಪ್ರಭುವೇ ಮನುಷ್ಯ ರೂಪ ತಾಳಿ ನಮ್ಮ ಮಧ್ಯೆ ವಾಸಿಸಿದಿರಿ. ನಿಮ್ಮ ಬದುಕು ಬೋಧನೆ ಬಡವರಿಗಾಗಿ, ನಾವು ಕೂಡ ಬಡವರಿಗಾಗಿ, ಬಡವರಂತೆ ಬಡವರಿಗೋಸ್ಕರ ದುಡಿಯುವ ಒಳ್ಳೆಯ ಮನಸ್ಸನ್ನು ನೀಡಿರಿ ಯೇಸುವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ರೊಟ್ಟಿಯನ್ನು ಸ್ವೀಕರಿಸ್ತೇವೆ. ನೀವು ಹುಟ್ಟಿದ್ದು ಬೆತ್ಲೆಹೇಮ್ ಅಂತ ಹೇಳಿದ್ರೆ ರೊಟ್ಟಿಯ ಮನೆ. ಆ ರೊಟ್ಟಿಯ ಮನೆಯಲ್ಲಿ ಹುಟ್ಟಿದ ನೀನು ಮುಂದೊಂದು ದಿನ ನಾನೇ ಜೀವದಾಯಕ ರೊಟ್ಟಿ ಎಂದು ಹೇಳಿ ನಮಗೆಲ್ಲರಿಗೂ ಸಾಂಸ್ಕಾರಿಕ ರೂಪದಲ್ಲಿ ರೊಟ್ಟಿಯನ್ನ, ಪರಮಪ್ರಸಾದವನ್ನ ನೀಡುವ ದಿವ್ಯ ಯೇಸುವೆ, ನಮ್ಮೆಲ್ಲರನ್ನ ಅರಸಿ ಆಶೀರ್ವದಿಸಿರಿ ಸ್ವಾಮಿ. ಯೇಸುವೆ, ಕೃತಕ ನಾವು ಮಾಡಿರುವ ಕೃತಕ ಗೋದಲಿಯಲ್ಲಿ ನೀನು ಇರದೆ ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ವಾಸಿಸಲು ಬಾ ಕಂದ ಯೇಸು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವರ ನಾಮದಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರ ವಿಶ್ವಾಸಕ್ಕೆ ಧರ್ಮ ಸಭೆಯನ್ನು, ಸಂತರ ವಿಶ್ವಾಸಕ್ಕೆ, ಪಾಪ ಪರಿಹಾರ ವಿಶ್ವಾಸಕ್ಕೆ, ಮೃತರ ಪುನರುದ್ಧಾರ ವಿಶ್ವಾಸಕ್ಕೆ. ಹಾಗೆ ಸಲ್ಲಲಿ.
ತೊಲಗಿಸಿ ಆ ಮಹಿಮಾ ಜಯಂತಿಯಿಂದ ಈ ಪವಿತ್ರ ರಾತ್ರಿಯನ್ನು ಬೆಳಗಿಸಿದರು. ಕರುಣಾಳು ದೇವರು ಪಾಪದ ಅಂಧಕಾರವನ್ನು ತೊಲಗಿಸಿ ನಿಮ್ಮ ಹೃದಯಗಳನ್ನು ಸದ್ಗುಣ ಜ್ಯೋತಿಯಿಂದ ಬೆಳಗಲಿ. ತಮ್ಮ ಪುತ್ರರ ಜನನದ ಮಹದಾನಂದವನ್ನು ದೂತರ ಮೂಲಕ ಕುರುಬರಿಗೆ ಸಾರಲು ಇಚ್ಛಿಸಿದ ದೇವರು ನಿಮ್ಮ ಹೃನ್ಮನಗಳನ್ನು ತಾವೇ ನೀಡುವ ಆನಂದದಿಂದ ತುಂಬಿಸಿ ನಿಮ್ಮನ್ನು ಶುಭ ಸಂದೇಶದ ಪ್ರಸಾರಕರನ್ನಾಗಿ ಮಾಡಲಿ. ತಮ್ಮ ಪುತ್ರರ ಮನುಷ್ಯಾವತಾರದ ಮೂಲಕ ಭೂಪರಗಳನ್ನು ಒಂದುಗೂಡಿಸಿದ ದೇವರು ನಿಮ್ಮನ್ನು ಶಾಂತಿ ಮತ್ತು ಪ್ರಸನ್ನತೆಯ ಕೊಡುಗೆಗಳಿಂದ ತುಂಬಿಸಿ ಸ್ವರ್ಗೀಯ ಧರ್ಮಸಭೆಯೊಂದಿಗೆ ಪಾಲುಗಾರರ ನಮನ ಗೌರವವನ್ನು ಸಲ್ಲಿಸುತ್ತೇವೆ. ನಮ್ಮ ಶಾಸಕರಾದ ಶಿವಣ್ಣರವರನ್ನು ನೀವು ಪವಿತ್ರ ಹೃದಯಕ್ಕೆ ಸಮರ್ಪಿಸಿಕೊಡುತ್ತೇವೆ. ಅವರಿಗೆ ಬೇಕಾಗಿರುವ ಎಲ್ಲ ವರದಾನಗಳನ್ನು ನೀಡಿರಿ. ಪವಿತ್ರ ಆತ್ಮರಿಂದ ತುಂಬಿಸಿ ಅವರಿಗೆ ಸತ್ಪ್ರೇರಣೆಗಳನ್ನು ನೀಡಿರಿ. ಅವರಿಗೆ ಬೇಕಾಗಿರುವ ವಿಶೇಷ ವರದಾನಗಳನ್ನು ನೀಡಿ ಮುಂದೊಂದು ದಿನ ಅವರು ಮಂತ್ರಿಯಾಗುವಂತೆ ಅವರು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ಅವರಿಗೆ ಸಫಲತೆಯನ್ನ, ಅವರು ಮಾಡುವ ಕಾರ್ಯಕ್ಕೆ 100 ಮಡಿ ಸಂಭಾವನೆಯನ್ನು ನೀಡಿರಿ. ಅವರು ಇಟ್ಟ ಹೆಜ್ಜೆಯನ್ನ ಆಶೀರ್ವದಿಸಿರಿ. ಅವರು ಕೈಗೊಳ್ಳುವ ಕಾರ್ಯವನ್ನ ಫಲಪ್ರದಗೊಳಿಸಿರಿ. ಅವರು ಮಾಡಲಿರುವ ಪ್ರತಿಯೊಂದು ಯೋಜನೆಯನ್ನ ಸಂಪೂರ್ಣಗೊಳಿಸಿರಿ. ಅವರನ್ನು ಆಶೀರ್ವದಿಸಿರಿ, ಮುನ್ನಡೆಸಿರಿ, ಅವರನ್ನು ಎಂದೆಂದು ಅರಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎಲ್ಲರೊಬ್ಬರಿಗಾಗಿ ಸ್ವರ್ಗದಲ್ಲಿರುವ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಮ್ಮನ್ನು ವಿಶೇಷವಾಗಿ ಶಿವಣ್ಣರವರನ್ನು ಅರಸಿ ಆಶೀರ್ವದಿಸಿ ಕಾಪಾಡಲಿ. ಈ ದಿನ ತುಂಬ ಸಂತೋಷದ ದಿನ. ಯೇಸು ಕ್ರಿಸ್ತನ ಜನ್ಮದಿನ. ನಮಗೆಲ್ಲರೂ ಕೂಡ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ತಾವೆಲ್ಲ ಏನು ಅಂದ್ಕೊಂಡಿರ್ತೀರಾ, ಎಲ್ಲ ಕೆಲಸ ಕಾರ್ಯಗಳು ಕೂಡ ಒಳ್ಳೆಯದಾಗಲಿ, ಆ ದೇವರು ಎಲ್ಲರೂ ಕೂಡ ಚೆನ್ನಾಗಿಟ್ಟಿರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯ ನೀಡಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಇಂದು ವಿಶ್ವದೆಲ್ಲೆಡೆ ಕ್ರಿಸ್ತ ಜಯಂತಿಯ ಮಹೋತ್ಸವವನ್ನು ಕ್ರೈಸ್ತರಲ್ಲದೆ ಎಲ್ಲರೂ ಕೂಡ ಆಚರಿಸುತ್ತಿದ್ದಾರೆ. ಕಾರಣ ಈ ಕ್ರಿಸ್ತ ಜಯಂತಿಯ ಸಂದೇಶ ಸಾರ್ವತ್ರಿಕವಾದದ್ದು, ಜಾತ್ಯತೀತವಾದದ್ದು, ಧರ್ಮಾತೀತವಾದದ್ದು. ಧರ್ಮ, ಜಾತಿ ಎಲ್ಲ ಭೇದಗಳನ್ನು ಮೀರಿ ಕ್ರಿಸ್ತ ಶಾಂತಿ ಹಾಗೂ ಪ್ರೀತಿಯ ಸಂದೇಶವನ್ನು ನೀಡಿದ. ಈ ಕ್ರಿಸ್ತ ನೀಡಿದ ಪ್ರೀತಿಯ, ಶಾಂತಿಯ ಸಂದೇಶ ಪ್ರಸ್ತುತ ಸಮಾಜಕ್ಕೆ ಅತಿಯಾಗಿ ಬೇಕಾಗಿದೆ. ನಮ್ಮ ಇಡೀ ಸಮಾಜದಲ್ಲಿ ಹಲವಾರು ಗಲಭೆ, ಯುದ್ಧ, ತೊಂದರೆ, ತಾಪತ್ರೆ, ಆತಂಕ, ಹತಾಶೆ, ನೋವು, ಯಾತನೆ ಇರುವಾಗ ಕ್ರಿಸ್ತನ ಶಾಂತಿಯ ಸಂದೇಶ, ಕ್ರಿಸ್ತನ ಪ್ರೀತಿಯ ಸಂದೇಶ ಎಲ್ಲೆಡೆ ಸಾರಬೇಕೆಂದು ನಾವು ಕ್ರೈಸ್ತರಾದ ನಾವು ಇಂದು ಪ್ರಭು ಕ್ರಿಸ್ತರಿಗೆ ಇಡೀ ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು, ಕರ್ನಾಟಕ ರಾಜ್ಯವನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ಪ್ರತಿಯೊಬ್ಬರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು, ದೇವರ ಅನಂತ ಆಶೀರ್ವಾದಗಳು. ಸಮಸ್ತ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈ ಕ್ರಿಸ್ಮಸ್ ಹಬ್ಬವು ನಿಮ್ಮ ಮುಂಬರುವ ಜೀವನಕ್ಕೆ ಒಳ್ಳೆಯ ಅದೃಷ್ಟದ ಹಬ್ಬವಾಗಿದೆ. ಕ್ರಿಸ್ಮಸ್ ಕೇಕಿನಂತೆ ನಿಮ್ಮ ಜೀವನವು ಚೆನ್ನಾಗಿರಲಿ ಮತ್ತು ಕ್ರಿಸ್ಮಸ್ ಟ್ರೀಯಂತೆ ನಿಮ್ಮ ಜೀವನವು ಸುಂದರವಾಗಿರಲಿ ಮತ್ತು ಬೆಳಗ್ಗೆ ಕ್ರಿಸ್ಮಸ್ ಕ್ಯಾಂಡಲ್ನಂತೆ ಬೆಳಗುತ್ತಿರಲಿ ಎಂದು ಹಾರೈಸುತ್ತೇನೆ. ಈ ಕ್ರಿಸ್ಮಸ್ ಹಬ್ಬವು ನಿಮ್ಮೆಲ್ಲರಿಗೂ ಶಾಂತಿ, ಸಮಾಧಾನ
ಮತ್ತು ಅದೃಷ್ಟ, ಸಮೃದ್ಧಿ, ಆರೋಗ್ಯ ಭಾಗ್ಯ ತರುವಂತಾಗಲಿ. ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ಕ್ರೈಸ್ತ ಸಮುದಾಯ ಇಡೀ ಜಗತ್ತಿನಾದ್ಯಂತ ಎಲ್ಲ ಕಡೆ ಕ್ರಿಸ್ತ ಜಯಂತಿ ಹಬ್ಬವನ್ನು ಆಚರಿಸುತ್ತಾ ಇದ್ದೇವೆ. ಕ್ರಿಸ್ತ ಜಯಂತಿ ಹಬ್ಬವೆಂದರೆ ದೇವರು ಮಾನವ ರೂಪವನ್ನು ತಾಳಿ ಈ ಧರೆಗೆ ಬಂದ ಘಟನೆಯನ್ನು, ಅಂದರೆ 2000 ವರ್ಷಗಳ ಹಿಂದೆ ದೇವರು ಮನುಷ್ಯಾವತಾರವನ್ನು ತಾಳಿದರು ಎಂಬುದು ನಮ್ಮ ನಂಬಿಕೆ. ಅವರು ಮನುಷ್ಯಾವತಾರವನ್ನು, ಮನುಷ್ಯ ರೂಪವನ್ನು ತಾಳಿ ಜಗತ್ತಿಗೆ ಬಂದು ದೇವರ ಪ್ರೀತಿಯ ಬಗ್ಗೆ ಎಲ್ಲ ಕಡೆ ಸಾರಿದರು. ಅಂದರೆ ತಮ್ಮ ಬೋಧನೆಗಳ ಮೂಲಕ, ತಮ್ಮ ಪವಾಡಗಳ ಮೂಲಕ ಅನೇಕ ರೀತಿಯಲ್ಲಿ ದೇವರ ಪ್ರೀತಿಯ ಬಗ್ಗೆ, ದೇವರಿಗೆ ಜನರ ಮೇಲಿರುವ ಭರವಸೆ ಎಲ್ಲದರ ಬಗ್ಗೆ ಸಾರಿದ ನಂತರ ಅವರು ತಮ್ಮ ಪ್ರಾಣವನ್ನೇ ಇಡೀ ಮಾನವಕುಲಕ್ಕಾಗಿ ಪ್ರಾಣತ್ಯಾಗ ಮಾಡಿದರು. ಪ್ರಾಣತ್ಯಾಗ ಮಾಡಿ ನಂತರ ಪುನರುತ್ಥಾನರಾಗಿ ಸ್ವರ್ಗಕ್ಕೆ ತಮ್ಮ ವಿಧ ದೇವರು ನೀಡಿದಂತಹ ಒಂದು ಕರ್ತವ್ಯವನ್ನು, ಒಂದು ಜವಾಬ್ದಾರಿಯನ್ನು ಮುಗಿಸಿ ಅವರು ಮರಳಿ ದೇವರ ಬಳಿಗೆ ಹೋದರು. ಆದ್ದರಿಂದ ಕ್ರಿಸ್ತ ಜಯಂತಿಯ ಹಬ್ಬವು ಪ್ರೀತಿಯ ಹಬ್ಬವಾಗಿದೆ. ದೇವರು ಮನುಷ್ಯನನ್ನು ಎಷ್ಟಾಗಿ ಪ್ರೀತಿಸಿದರೆ ತಮ್ಮ ಏಕೈಕ ಪುತ್ರನನ್ನು ದಾರಿ ಎರೆಯುವಷ್ಟು ಪ್ರೀತಿಸಿದರೆಂದು ಪವಿತ್ರ ಗ್ರಂಥ ಹೇಳುತ್ತದೆ. ಪವಿತ್ರ ಗ್ರಂಥದಲ್ಲಿ ಸಂತ ಯೋಹಾನರು ತಮ್ಮ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೇಳುತ್ತೆ, ದೇವರು ನೀವು ಎಷ್ಟಾಗಿ ಪ್ರೀತಿಸಿದರೆ ಏಕೈಕ ಪುತ್ರನನ್ನು ದಾರಿ ಎರೆಯುವಷ್ಟು ಪ್ರೀತಿಸಿದರು. ಅದರಿಂದ ಇದು ಪ್ರೀತಿಯ ಹಬ್ಬ. ದೇವರು ನಮ್ಮಿಂದ ಇಂದು ಬಯಸುವುದು ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಪ್ರೀತಿಗೆ ಸಾಕ್ಷಿಗಳಾಗಿ ಜೀವಿಸಬೇಕೆಂಬುದು ಇದೇ ಕ್ರಿಸ್ತ ಜಯಂತಿಯ ಸಂದೇಶ. ಪ್ರಭು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ದಿನ ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ಇಡೀ ವಿಶ್ವವೇ ಬಹಳ ಸಂತೋಷದಿಂದ ಈ ಒಂದು ದಿನವನ್ನು ಕಳೆಯುತ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ, ತಂದೆ ದೇವರು ಸ್ವಾಮಿ ಯೇಸು ಈ ಒಂದು ಭೂಲೋಕಕ್ಕೆ ಮಗುವಾಗಿ ಜನಿಸಿ ಬಂದಿದ್ದಾರೆ. ಈ ಒಂದು ದಿನದಲ್ಲಿ ಇದು ಕ್ರೈಸ್ತರ ಹಬ್ಬ ಅಲ್ಲ, ಇದು ಇಡೀ ವಿಶ್ವದಲ್ಲಿರುವ ಎಲ್ಲ ಮಾನವರು. ಇವತ್ತು ನೀವು ನೋಡ್ಬೋದು, ನನ್ನ ಪಕ್ಕದಲ್ಲಿ ಮೆಹಬೂಬ್ ಪಾಷಾ ಅವರು, ಈ ಒಂದು ಸ್ಥಳೀಯರು, ಹಾಗೆ ನಜೀಮ್ ಅವರು, ಸಲ್ಮಾನ್ ಅವರು, ಅಕ್ಷಯ್ ಅವರು, ಅದೇ ರೀತಿಯಲ್ಲಿ ಅನೇಕ ಯುವಕರು ಅನೇಕರು ಇವತ್ತು ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ತೊಡಗಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಯೇಸು ಎಂಬ ಒಂದು ಪದದ ಈ ಒಂದು ಅರ್ಥ ಲೋಕ ರಕ್ಷಕ ಎಂದು. ಆ ರಕ್ಷಕನು ಈಗ ನಮ್ಮ ಪಾಪಗಳನ್ನು ತೊಳೆಯಲು ಈ ಭೂಲೋಕಕ್ಕೆ ದೇವ ಮಾನವನಾಗಿ ಜನಿಸಿ ಬಂದಿದ್ದಾನೆ. ಈ ಒಂದು ಶುಭ ಗಳಿಗೆಯಲ್ಲಿ ಈ ಒಂದು ಪ್ರಪಂಚದ ಅತ್ಯಂತ ಎಲ್ಲ ಕಡೆಗಳಲ್ಲಿ ಕೂಡ ಸಂತೋಷದಿಂದ ಜನ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾವೊಂದು ಭೇದ ಭಾವ ಇಲ್ಲ, ಇದರಲ್ಲಿ ಯಾವುದೇ ಒಂದು ಗೊಂದಲಗಳಿಲ್ಲ, ಇದರಲ್ಲಿ ಯಾರಿಗೂ ಕೂಡ ಕನ್ಫ್ಯೂಷನ್ ಮಾಡೋಂಥ ಯಾವುದೋ ಒಂದು ಕಾರ್ಯಗಳಿಲ್ಲ. ಬದಲಾಗಿ ಪರಸ್ಪರ ಪ್ರತಿಯೊಬ್ಬ ಮಾನವರು ಸ್ನೇಹದಿಂದ, ಪ್ರೀತಿಯಿಂದ, ಸೌಹಾರ್ದತೆಯಿಂದ ಜೀವಿಸಬೇಕೆಂಬುದೇ ದೇವರ ಚಿತ್ತವಾಗಿದೆ. ಅದಕ್ಕಾಗಿ ತನ್ನ ಏಕೈಕ ಪುತ್ರನಲ್ಲಿ ಇವತ್ತು ನಮಗಾಗಿ ನಮ್ಮ ಪಾಪಗಳನ್ನು ತೊಳೆಯಲು ದಾರಿ ಎರೆದು ಈ ಸಮಯದಲ್ಲಿ ಅವರು ಮನುಷ್ಯನಾಗಿ ಹುಟ್ಟಿ ಬಂದಿದ್ದಾರೆ. ಅದಕ್ಕಾಗಿ ದಿನದಲ್ಲಿ ಸಂತೋಷದಿಂದ ನಾವೆಲ್ಲರೂ ಕೂಡ ಆಚರಣೆ ಮಾಡುವ ಸಂದರ್ಭದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ನೆಚ್ಚಿನ ಶಾಸಕರಾದ ಬಿ ಶಿವಣ್ಣನವರು ಕೂಡ ನಮ್ಮ ಜೊತೆ ಸೇರಲಿದ್ದಾರೆ. ಅವರು ಯಾವುದೋ ಕಾರಣಾಂತರಗಳಿಂದ ಸ್ವಲ್ಪ ತಡ ಆಗಿದೆ, ಅವರು ಕೂಡ ಬಂದು ನಮ್ಮ ಜೊತೆಯಲ್ಲಿ ಸೇರ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಹೇಳ್ಬೇಕಂತೇಳಿದ್ರೆ, ಆನೇಕಲ್ ತಾಲೂಕಿನಲ್ಲಿ, ವಿಶೇಷವಾಗಿ ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಚರ್ಚ್ಗಳಲ್ಲಿ ನೀವು ನೋಡ್ಬೋದು ಇವತ್ತು ಬಹಳ ಸಂತೋಷದಿಂದ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಶಾಸಕರು, ಆನೇಕಲ್ ತಾಲೂಕಿನ ಶಾಸಕರು ಬಿ ಶಿವಣ್ಣನವರು, ಅವರು ಶಾಸಕರಲ್ಲ, ಮುಂದೆ ಸಚಿವರಾಗಬೇಕಂತೇಳಿ ನಿರಂತರವಾಗಿ ಎಲ್ಲ ಚರ್ಚ್ಗಳಲ್ಲಿ ಕೂಡ ಇಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಗ್ರಾಮದ ಜನಕ್ಕಾಗಿ, ಆನೇಕಲ್ ತಾಲೂಕಿನ ಜನತೆಗಾಗಿ, ಬೆಂಗಳೂರು ಜನತೆಗಾಗಿ, ಕರ್ನಾಟಕ ರಾಜ್ಯಕ್ಕಾಗಿ, ಭಾರತ ದೇಶದ ಜನಗಳಿಗಾಗಿ, ಎಲ್ಲ ವಿಶ್ವದ ಎಲ್ಲ ಜನಗಳಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ದಿನದಲ್ಲಿ ವಿಶೇಷವಾಗಿ ಬರುವ ದಿನಗಳಲ್ಲಿ ಕೂಡ ತಂದೆ ದೇವರು ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಸಹಬಾಳ್ವೆಯಲ್ಲಿ ಜೀವಿಸಬೇಕೆಂದು ನಾವೆಲ್ಲರೂ ಕೂಡ ಹ್ಯಾಪಿ ಕ್ರಿಸ್ಮಸ್ ಎಂಬ ಈ ಒಂದು ಸಂದೇಶವನ್ನು ಪ್ರತಿಯೊಬ್ಬರಿಗೂ ಕೂಡ ನಾವು ಕೊಡಲು ಇಷ್ಟಪಡ್ತೇವೆ. ಎಲ್ಲರೂ ಹ್ಯಾಪಿ ಕ್ರಿಸ್ಮಸ್, ಮೆರಿ ಕ್ರಿಸ್ಮಸ್. Friends and the people are faithful, that we all wish you a Merry Christmas to each and everyone who watches this program. We are so glad that we convey the message of Jesus, who
who is the light of the world, God in flesh, God in human flesh, was born on this day 2000 years ago. And remember his birthday on this holy night, which we call the Christmas Eve. And we celebrate joyfully the Christmas with each and every one of us. It's not only for Catholics, it's for Christian and for all the nations. And we believe in one God and Jesus Christ. And wish you all a Merry Christmas and also